ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟೆಕ್ ಪರಿಚಯ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಫ್ರೆಂಡ್ಸ್, ನೀವೇನಾದರೂ ಬಜೆಟ್ನಲ್ಲಿ ಒಳ್ಳೆ ಇಯರ್ಬಡ್ಸನ್ನು ಹುಡುಕ್ತಿದ್ರೆ ನಿಮಗಾಗಿ ಇವತ್ತು ನಾನು ಹ್ಯಾಮರ್ ಏರ್ಫ್ಲೋ ನಿಯೋ ಅನ್ನೋಂತಹ ಈ ಇಯರ್ಬಡ್ಸನ್ನು ನಿಮಗೆ ಸಜೆಸ್ಟ್ ಮಾಡಲಿದ್ದೇನೆ. ಇದನ್ನು ನನ್ನ ಫ್ರೆಂಡ್ ಅಮೆಝಾನಲ್ಲಿ ₹613 ಪರ್ಚೇಸ್ ಮಾಡಿದ್ದಾನೆ. ಸೊ ಅವನು ಸ್ವಲ್ಪ ಸಪೋರ್ಟಿವ್ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಚಾನಲಲ್ಲಿ ಅನ್ಬಾಕ್ಸ್ ಮಾಡೋಕ್ಕೆ ಹೇಳಿ ಕೊಟ್ಟಿದ್ದಾನೆ. ಸೊ ಇದನ್ನು ನಾನೇ ಸಜೆಸ್ಟ್ ಮಾಡಿದ್ದ ಅವನಿಗೆ. ಯಾಕಪ್ಪ ಅಂದರೆ ಇದರಲ್ಲಿ 13mm ಡ್ರೈವರ್ಸ್ ಇದ್ದಾವೆ, ಜೊತೆಗೆ 40ms ಗೇಮಿಂಗ್ ಮೋಡ್ ಇದೆ, ಮತ್ತು ಬಜೆಟ್ನಲ್ಲಿ ಒಂದು ಒಳ್ಳೆ ಇಯರ್ಬಡ್ಸ್ ಆಗಿರೋದ್ರಿಂದ ಅವನು ಸಜೆಸ್ಟ್ ಮಾಡಿ ತರಿಸಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾವು ಇದನ್ನು ಟೆಸ್ಟ್ ಮಾಡೋಣ. ಇದರ ಮ್ಯೂಸಿಕ್ ಕ್ವಾಲಿಟಿ ಹೇಗಿದೆ, ಕಾಲ್ ಕ್ವಾಲಿಟಿ ಹೇಗಿದೆ, ಮತ್ತು ಗೇಮಿಂಗ್ ಆಡೋದಕ್ಕೆ ಇದು ಸೂಕ್ತನಾ, ಈ ಎಲ್ಲವುಗಳ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಈ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿದ್ರೆ ಫಸ್ಟ್ ನಮಗೆ ಹ್ಯಾಮರ್ ಲೋಗೋ ಜೊತೆಗೆ ಇಯರ್ಬಡ್ ಕೇಸ್ ಸಿಗುತ್ತೆ, ಜೊತೆಗೆ ಒಂದು USB ಕೇಬಲ್ ಮತ್ತು ಎಕ್ಸ್ಟ್ರಾ ಇಯರ್ ಟಿಪ್ಸ್ ಅಷ್ಟೇ, ಇನ್ನೇನಿಲ್ಲ ಇದರಲ್ಲೂ ಏನಿಲ್ಲ. ಬಡ್ಸ್ನ ಓಪನ್ ಮಾಡೋದಕ್ಕೆ ಬಡ್ಸ್ನ ಇಮೇಜ್ ಕ್ವಾಲಿಟಿ ಚೆನ್ನಾಗಿದೆ, ಕಂಪ್ಲೀಟ್ ಪೂರ್ತಿ ಪ್ಲಾಸ್ಟಿಕ್ ಬಾಡಿ ಆಗಿದೆ. ಬಡ್ಸ್ ಕೂಡ ಪ್ಲಾಸ್ಟಿಕ್ ಕ್ವಾಲಿಟಿಯಿಂದ ಬಂದಿತ್ತು. ಇವುಗಳ ಮೇಲೇನು ಹ್ಯಾಮರ್ ಬ್ರ್ಯಾಂಡಿಂಗ್ ಇದೆ. ಫಿಟ್ಟಿಂಗು ಚೆನ್ನಾಗಿದೆ. ನೆಕ್ಸ್ಟು ಇದರಲ್ಲಿ ಸಾಂಗ್ಸ್ ಪ್ಲೇ ಮಾಡಿ ನೋಡೋಣ. ಇನ್ನು ಈ ಇಯರ್ಬಡ್ಸ್ನ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಇದು ಬ್ಲೂಟೂತ್ 6.0 ಸಪೋರ್ಟಿಂದ ಬರುತ್ತೆ, ಜೊತೆಗೆ 40ms ಲೋ ಲೇಟೆನ್ಸಿ ಮೋಡ್ ಇದೆ. ಸೊ ಗೇಮಿಂಗ್ ಆಡುವಾಗ ಲೇಟೆನ್ಸಿ ಕಡಿಮೆ ಇದ್ದಷ್ಟು ನಮ್ಮ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಚೆನ್ನಾಗಿರುತ್ತೆ. ಜೊತೆಗೆ ಇದರಲ್ಲಿ Type-C ಪೋರ್ಟ್ ಇರೋದ್ರಿಂದ ಚಾರ್ಜರ್ಗಳಿಗೆ ಅಲ್ಲಿ ಇಲ್ಲಿ ಹುಡುಕಾಡುವಂತಹ ಪರಿಸ್ಥಿತಿ ಇರಲ್ಲ. ಮತ್ತು 13mm ಡ್ರೈವ್ ಇರೋದ್ರಿಂದ ಇಯರ್ಬಡ್ಸ್ನ ಬೇಸ್ ಚೆನ್ನಾಗಿರುತ್ತೆ. ಇವಾಗ ಈ ಇಯರ್ಬಡ್ಸ್ನ ಓನರ್ಗೆ ಕಾಲ್ ಮಾಡಿ ಕಾಲ್ ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಾಯ್ ಬ್ರೋ, ನಮಸ್ತೆ. ನಮಸ್ತೆ. ಏನು ಮಾಡ್ತಿದ್ದೀರಾ ಬ್ರೋ? ಇದ್ದೀನಲ್ಲ. ತಿಂದ ಊಟ? ತಿಂದೆ. ಬ್ರೋ, ಇದೇ ಏರ್ಬಡ್ಸ್ ಅನ್ಬಾಕ್ಸ್ ಮಾಡ್ತಿದ್ದೆ. ಹಾಂ. ಕಾಲ್ ಕ್ವಾಲಿಟಿ ಹೇಗಿದೆ ಅಂತ ನಿನ್ನನ್ನೇ ತಿಳ್ಕೊಳ್ಳೋಣ ಕೇಳ್ಬಿಟ್ಟು ಅಂತ ನಿನಗೆ ಫೋನ್ ಮಾಡಿದ್ದೀನಿ. ಹಾಂ. ಹೆಂಗಿದೆ ನೀನು ಹೇಳಬೇಕು. ನನ್ನ ಕೇಳಿದ್ರೆ ನೀನು ಹೇಳು, ನಂದು ವಾಯ್ಸ್ ಯಾವ ಥರ ಕೇಳ್ತಿದೆ ನಿನಗೆ? ನಾಯ್ಸ್ ಏನಿಲ್ಲ, ಫುಲ್ ಕ್ಲಾರಿಟಿಯಲ್ಲಿ ಬರ್ತಾ ಇದೆ. ಅಂದರೆ ನಾನು ರೂಮಲ್ಲಿ ಇದ್ದೀನಿ ಬಿಡು, ವಿಡಿಯೋ ಮಾಡ್ತಾ ಇದ್ದವಾಗ. ಅದೇ, ಬಟ್ ಫುಲ್ ಕ್ಲಾರಿಟಿ ಇದೆ, ಏನು ನಾಯ್ಸ್ ಬರ್ತಾ ಇಲ್ಲ, ಕ್ಲಿಯರ್ ಕಟ್ಟಾಗಿ ಕೇಳಿಸ್ತಾ ಇದೆ ಆಡಿಯೋ. ಓಕೆ ಬ್ರೋ. ಬಟ್ ಹಾಕೊಂಡಿದ್ಯೇನಾ? ಬಡ್ಸಾಕನೆ ಮಾತಾಡ್ತಿದ್ದೀನಿ, ಟೆಸ್ಟ್ ಮಾಡಿ ರಿವ್ಯೂ ಕೊಡೋಕ್ಕೆ. ಹೌದಾ? ಸಖತ್ತಾಗಿದೆ ಬ್ರೋ, ಚೆನ್ನಾಗಿದೆ. ಹೊರಗಡೆ Okay. ಎಲ್ಲದು ಸೌಂಡ್ ಬರತ್ರ ಬಾ, ಅವಾಗ ನೋಡಿ. ಇವಾಗ ಆಗಲ್ಲ, ಆಮೇಲೆ ಬೇಕಿದ್ರೆ ಮಾತಾಡ್ತೀನಿ. ಸರಿ. ಸರಿ, ಕಂಫರ್ಟ್ ಇದೆಯಾ ಇಯರ್ಗೆ? ಹಾ ಬ್ರೋ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸರಿ. ಸರಿ ಇರಲ್ಲ. ನಾವು ಸಾಂಗ್ಸ್ ಕೇಳಿಲ್ಲ, ಜೊತೆಗೆ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿಲ್ಲ. ಸಾಂಗ್ಸ್ ಕೇಳೋಣ ಈಗ. ಇದರಲ್ಲಿ 13mm ಡ್ರೈವರ್ಸ್ ಇರೋದ್ರಿಂದ ಬೇಸ್ ಚೆನ್ನಾಗಿ ಬರ್ತಿದೆ, ಜೊತೆಗೆ ಆ ಮ್ಯೂಸಿಕ್ ಟ್ಯೂನಿಂಗ್ ಕೂಡ ಚೆನ್ನಾಗಿದೆ. ಸೊ ಬಜೆಟ್ನಲ್ಲಿ ಯಾರಾದರೂ ಒಂದು ಒಳ್ಳೆ ಇಯರ್ಬಡ್ಸ್ನ ಹುಡುಕ್ತಿದ್ರೆ ಇದು ಬೆಸ್ಟ್ ಚಾಯ್ಸ್ ಅಂತ ನನ್ನ ಒಪಿನಿಯನ್ನು. ಸೊ ಇದರಲ್ಲಿ 80 hours ಪ್ಲೇಬ್ಯಾಕ್ ಟೈಮ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅಷ್ಟೊಂದು ಇರಲ್ಲ, ಆನ್ ಪೇಪರ್ ಮೇಲೆ ಇದೆ. ನಾವೇನಾದರೂ ಕೇಸ್ ಜೊತೆಗೆ ಯೂಸ್ ಮಾಡಿದ್ರೆ ಅದು 80 hours ಬರ್ಬೋದೇನೋ, ಹತ್ತಿರ ಬರ್ಬೋದು. ಸೊ ನೋಡಿ, ನೀವೇನಾದರೂ ಬಜೆಟಲ್ಲಿ ₹600 ಒಳಗಡೆ ಹುಡುಕ್ತಿದ್ರೆ ಒಳ್ಳೆ ಇಯರ್ಬಡ್ಸ್ ಅಂತ ಹೇಳ್ತೀನಿ. ಸೊ ಗೇಮಿಂಗ್ ಟೆಸ್ಟ್ ನಡೀತಿದೆ. ಗೇಮ್ ಆಡೋವಾಗ ಫುಟ್ ಸ್ಟೆಪ್ಸ್ ಎಲ್ಲನೂ ಕ್ಲಿಯರಾಗಿ ಕೇಳ್ತಿದೆ, ಜೊತೆಗೆ ಸ್ಟೀರಿಯೋ ಎಫೆಕ್ಟ್ ಕೂಡ ಬರ್ತಿದೆ. ನೋಡಿ, ಲೆಫ್ಟ್ ಸೈಡಲ್ಲಿ ಫುಟ್ ಸ್ಟೆಪ್ಸ್ ಬರ್ತಿದೆ. ಸೊ ಏನು ಅಷ್ಟೊಂದು ಸ್ಲೋ ಅಂತ ಅನಿಸ್ಲಿಲ್ಲ, ಬಟ್ ಒಂಚೂರು ಸ್ಲೋ ಇದೆ.
600 ರುಪೀಸ್ಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ, ಬಟ್ ವರ್ತ್ ಅಂತ ಅನಿಸುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕಾದ್ರೂ, ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕಾದ್ರೂ, ವಾಯ್ಸ್ ಕ್ಲಾರಿಟಿ ಇಂಪ್ರೂವ್ ಮಾಡ್ಕೋಬೇಕಾದ್ರೂ ಏನಾದ್ರೂ ಕಾಮೆಂಟ್ ಸೆಕ್ಷನ್ ನಿಮ್ಮದು. ನಿಮ್ಮ ಸಜೆಷನ್ ಕೊಡಿ, ನಾನು ಅದಕ್ಕೆ ತಕ್ಕಂಗೆ ಸರಿಪಡಿಸ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.